ನಮಗೆ ಪಂಚಭೂತಗಳು ಗೊತ್ತಿದೆ. ಪಂಚಭೂತಗಳ ಧ್ವನಿ ಸ್ವರೂಪವೇ ಐದನೇ. 5 ಎಲಿಮೆಂಟ್ಸ್ ಏನು ಅನ್ನೋದು ಎಲ್ಲರೂ ಗೊತ್ತಿದೆ. ಗಾಳಿ, ನೀರು, ಮಣ್ಣು, ಆಕಾಶ, ಬೆಂಕಿ. ಅವುಗಳಿಗೆ ಒಂದು ಧ್ವನಿ ಕೂಡ ಇದೆ ಅನ್ನೋದು ಕೂಡ ಮುಖ್ಯ. ದಿ ಸಿಬ್ಲಿಂಗ್ಸ್ ಆಫ್ ದಿ 5 ಎಲಿಮೆಂಟ್ಸ್ ಆರ್ ಕಾಲ್ಡ್ ಪೆಂಟಟಾನಿಕ್ ಸ್ಕೇಲ್ಸ್ ಅಂತ. ಅದನ್ನ ನಾನು ಐದನೇ ಅನ್ನುವ ಹೆಸರಿನಲ್ಲಿ ಒಂದು ಸಂಗೀತ ಶಾಸ್ತ್ರವನ್ನಾಗಿ ರೂಪಿಸಿದ್ದೀನಿ. ಅದಕ್ಕೆ ಸುಮಾರು 18 ವರ್ಷಗಳ ಕಾಲ ತೆಗೆದುಕೊಂತು. ಈಗ ಐದನೇ ಸಂಗೀತ ಶಾಸ್ತ್ರವನ್ನ ನಮ್ಮ ಮೈಸೂರಿನ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ಡಿಲೀಟ್ ಕೊಟ್ಟು ಅದಕ್ಕೆ ಮಾನ್ಯತೆಯನ್ನು ಕೊಟ್ಟಿದೆ. ಈಗ ಮುಂದಿನ ಕೆಲಸ ಏನು ಅಂದ್ರೆ, ಐದನೇ ಸಂಗೀತ ಶಾಸ್ತ್ರದ ಪಠ್ಯಗಳನ್ನ ಕಲಿಸುವ ಮತ್ತು ಕಲಿತುಕೊಳ್ಳುವ ಪೀಳಿಗೆಯನ್ನ ಬೆಳೆಸಬೇಕು. ಅದು ಆ ಕೆಲಸ ಮಾಡ್ತಾ ಇದ್ದೀವಿ. ಅದು ಸಾಮಾನ್ಯವಾದ ವಿಷಯವಲ್ಲ. ಯಾಕಂದ್ರೆ ಕರ್ನಾಟಕ ಸಂಗೀತದಲ್ಲಿ ಒಂದು ಬೇಸಿಕ್ ಲೆಸನ್ಸ್ ಅನ್ನ, ಪಿಳ್ಳಾರಿ ಗೀತೆಗಳು ಅಂತ ಕರಿತೀವಿ ನಾವು, ಅದನ್ನ ಪ್ರಸಿದ್ಧ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಸುಮಾರು 700 ವರ್ಷಗಳು ತೆಗೆದುಕೊಂಡಿದೆ. ಸಾಮಾನ್ಯವಾದ ವಿಷಯ ಅಲ್ಲ. ಹಾಗಾಗಿ ಐದನೇ ಸಂಗೀತದ ಪುಟ್ಪದ ಮತ್ತು ಬೇಸಿಕ್ ಪಠ್ಯಗಳನ್ನ ನಾವು ಪ್ರಚಾರ ಮಾಡಬೇಕಂದ್ರೆ ಅದೊಂದು ದೊಡ್ಡ ಪೀಳಿಗೆಯ ಜವಾಬ್ದಾರಿ. ಈಗ ನನ್ನ ಕಾಲದಲ್ಲಿ, ನನ್ನ ಸಮಯದಲ್ಲಿ ನಾನು ಅದಕ್ಕೆ ಏನ್ ಬೇಕೋ ಒಂದು ಗೌರವ ಸಲ್ಲಿಸೋದಕ್ಕೋಸ್ಕರ ಐದನೇ ಅನ್ನುವನ್ನ ಪ್ರಚಾರ ಮಾಡೋದಕ್ಕೋಸ್ಕರ ಒಂದು ಪ್ರಶಸ್ತಿಯನ್ನು ಇಟ್ಟು, ಇಂಥ ಸಾಧಕರ ಜೊತೆಯಲ್ಲಿ ಈ ಸಂಗೀತವು ಬೆಳೆಯಲಿ ಅನ್ನೋ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ಇಟ್ಟಿದ್ದೀನಿ. ಈಗ ಈ ಐದನೇ ಸಂಗೀತ ಶಾಸ್ತ್ರ 5 ಕವಲುಗಳಾಗಿ ಹೊರಟಿದೆ. ಈಗ ಸಂಗೀತ ಅಂದ್ರೆ ಗಾಯನ, ಗಾಯನ ಆದ್ಮೇಲೆ ನರ್ತನೆ, ಅದಾದ್ಮೇಲೆ ಭಾವನೆ, ಅದಾದ್ಮೇಲೆ ಸೃಜನೆ, ಅದಾದ್ಮೇಲೆ ಈ ತಾಂತ್ರಿಣಿ, ಹೀಗೆ ಅದು ಕವಲುಗಳಾಗಿ ಹೊಡಿತಾ ಹೋಗ್ತವೆ. ಈ ಮುಂದಿನ ಶಾಸ್ತ್ರವಾದ ನರ್ತನೆ, ಐದನೆಯ 2ನೆಯ ಶಾಸ್ತ್ರ ನರ್ತನೆ, ಇದನ್ನು ನಾವು ಶಾಸ್ತ್ರೋಕ್ತವಾಗಿ ಕಲಿಯುವ ಬಗ್ಗೆ, ಪಠ್ಯಗಳ ಬಗ್ಗೆ ಎಲ್ಲವನ್ನು ಸಂಶೋಧನೆ ಮಾಡ್ತಾ ಇದ್ದೀವಿ. ಹೀಗೆ ಸಂಶೋಧನೆ ಮಾಡ್ತಿದ್ದಾಗ ನನಗೆ ಒಂದು ಈ ತಾಳದ ಆದಿಮಾನವನ ಆನಂದ ಎಲ್ಲಿದೆ ಅಂತ ಕಂಡುಹಿಡಬೇಕು ಅಂತ ಯೋಚನೆ ಮಾಡಿದ್ವಿ. ನರ್ತನೆ ಅಂದ್ರೆ ಆತ್ಮವು ಅವಿಸಿಟ್ಟುಕೊಂಡ ಭಾವಭಾಷಾಶಾಸ್ತ್ರ. ಆತ್ಮವು ಅವಿಸಿಟ್ಟುಕೊಂಡ ಭಾವಭಾಷಾಶಾಸ್ತ್ರ ಯಾವುದು ಅಂದ್ರೆ ಅದು ನರ್ತನೆ. ಅದು ಹೇಗೆ ಸಿದ್ಧಾಂತ ಮಾಡೋದು? ಆದಿಮಾನವ ತನ್ನ ಮೂಲದಲ್ಲಿ ಆನಂದಕ್ಕಾಗಿ ಯಾವ ರೀತಿ ಕುಣಿತಿದ್ದ, ಇದರ ಸಂಶೋಧನೆ ಹೊರಟ್ರೆ ನಾವು ಹರಪ್ಪ ಮೊಹೆಂಜೊದಾರೋ ಹತ್ರಕ್ಕೆ ಹೋಗ್ಬಿಟ್ವಿ. ಅಲ್ಲಿ ಈರುಳಿಗರು ಅನ್ನುವ ಒಂದು ಟ್ರೈಬ್ಸ್ ಇದ್ರು. ಅವರ DNA ಹರಪ್ಪ ಮೊಹೆಂಜೊದಾರೋದಲ್ಲಿದೆ. ಸರಿ, ಆ DNA ಹುಡ್ಕೊಂಡು ಬಂದ್ರೆ ನಮ್ಮ ರಾಮನಗರದಲ್ಲಿ ಆ ಈರುಳ್ಳಿಗರ 300 ಮನೆಗಳಿದ್ದಾವೆ. 300 ಅವನ್ನ ಪೂಜಾರಿ ಕುಲ ಅಂತ ಕರೀತಾರೆ. ಅವರಲ್ಲಿ ಒಂದು ತಾಳ ಇದೆ. ಅದು ಏನ್ ತಾಳ ಅಂದ್ರೆ ದಿನ್ 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 ತದ ತದ ದಿನ್ ದಿನ್ ದಿನ್, ಈ ತರದ್ದು ತಾಳ. ಈ ತಾಳವನ್ನ ನಾನು ಬಹಳ ಆಕರ್ಷಕವಾಗಿ ಸಂಶೋಧನೆ ಮಾಡ್ತಾ ಮಾಡ್ತಾ ಹೋದ್ರೆ ಅದರ ತುದಿ ನೀಲಗಿರಿಯಲ್ಲಿದೆ. ನೀಲಗಿರಿಯಲ್ಲಿ ಕೋಟ, ತೋಡ, ಈರುಳಿಗ, ಕುಡುಂಬ, ಈ ರೀತಿಯಾದ 6 ಟ್ರೈಬ್ಸ್ ಇದ್ದಾರೆ. ಈ 6 ಟ್ರೈಬ್ಸ್ ಸ್ವಲ್ಪ ಭಿನ್ನ ಭಿನ್ನ ಆಚರಣೆಗಳಿದ್ರು. ಅವರ ಕುಣಿತದ ತಾಳ ಇದೇ ಆಗಿದೆ. ಯಾರು ಈರುಳಿಗರು ಏನ್ ಕುಣಿತಾರೋ ಅದೇ ತಾಳದಲ್ಲಿ ಅವ್ರು ಕುಣಿತಾವ್ರೆ. ನಾನು ಇದನ್ನೆಲ್ಲ ಸ್ವಲ್ಪ ದಾಖಲು ಮಾಡಿಕೊಂಡು ಬೆಂಗಳೂರು ಬಂದ್ರೆ, ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಲ್ಲಿ ಯಾರು ಆ ತಾಳ ಹಾಕಿದ್ರೆ ಆ ತಾಳಕ್ಕೆ ತಕ್ಕಂಗೆ ಅವರು ಕುಣಿತಿದ್ದಾರೆ. ನಾನು ಅವಾಗ ಯೋಚನೆ ಮಾಡಿದೆ, ನಾವು ವೇದಗಳು ಮತ್ತು ಇತ್ಯಾದಿಗಳ ಮೂಲಕ ನಮ್ಮ ಜ್ಞಾನ ಭಂಡಾರವನ್ನು ದಾಖಲು ಮಾಡ್ಕೊಳ್ತಾ ಬರ್ತೀವಿ ಅಲ್ವಾ. ಆದರೆ ಈ ಬುಡಕಟ್ಟಿನ ಜನ, ಆದಿಮಾನವರು, ಅವರಿಗೆ ಬರವಣಿಗೆ ಗೊತ್ತಿಲ್ಲದೆ ಇರೋದ್ರಿಂದ ತಾಳದ ಮುಖಾಂತರ ತಮ್ಮ ಜ್ಞಾನ ಪರಂಪರೆಯನ್ನು ಅವರು ಕ್ಯಾರಿ ಮಾಡ್ತಾ ಬರ್ತಿದ್ದಾರೆ ಅನ್ನೋದು ಗೊತ್ತಾಗಿ ನಾನು ಈ ಮಾತನ್ನ ಬರೆದೆ. ನರ್ತನೆ ಅಂದ್ರೆ ಆತ್ಮವು ಅವಿಸಿಟ್ಟುಕೊಂಡ ಭಾವಭಾಷಾ ಶಾಸ್ತ್ರ. ಸೊ ಹಾಗಾಗಿ ನಾನು ಸಂಗನ ಕಲೆಗೆ ಹೋಗಲೇಬೇಕಾಯ್ತು.
ಕೋರಿ ಶೆಟ್ಟರ್ನ ಮೀಟ್ ಮಾಡಬೇಕಾಗಿತ್ತು. ಈ ಈರುಳ್ಳಿಗರಂದ್ರೆ ಯಾರು, ಇವರು DNA ಏನು, ಇವರು ಎಷ್ಟು 1000 ವರ್ಷಗಳಿಂದ ಇದ್ರು ಇಲ್ಲಿ ಅಂತ ಕೇಳಿದ್ರೆ ಅವರು ದಾಖಲೆಗಳ ಸಮೇತ ಪಳೆಯುಳಿಕೆಗಳ ಸಮೇತ ಎಲ್ಲವನ್ನು ವಿವರಿಸಿಟ್ಟು ಅವರ ಸಂಗೀತದ ಧ್ವನಿಗಳು ಯಾವ ಬಂಡೆ ಮೇಲೆ ಹೇಗಿದೆ ಅದನ್ನೆಲ್ಲ ತೋರಿಸಿದ್ರು. ಇದು ಎಷ್ಟು ದೊಡ್ಡ ವಿಷಯ ಅಂದ್ರೆ ಹೇಳ್ಕೊಳ್ಳಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ ನಮಗೆ. ತಮಿಳುನಾಡಿನಲ್ಲಿ ಐರಾವತಂ ಮಾಧವನ್ ಅಂತ ಇದ್ದಾರೆ. ಅವರು ಹರಪ್ಪ ಮೊಹೆಂಜೋದಾರದ ಲಿಪಿಯನ್ನ ಅವರು ಓದೋದಿಕ್ಕೆ ಜೀವನವಿಡೀ ಕಷ್ಟಪಟ್ಟಿದ್ದಾರೆ ಆ ಲಿಪಿಯನ್ನು ಓದಬೇಕು ಅಂತ. ಅವರಷ್ಟೇ ತೂಕದ ವ್ಯಕ್ತಿ ರವಿ ಕೋರಿ ಶೆಟ್ಟರ್, ಅವರಷ್ಟೇ ತೂಕದ ವ್ಯಕ್ತಿ. ನಾನು ಈ ಮಹತ್ವದ ವಿಷಯವನ್ನ ನನ್ನ ಓಕೆ ಚಿತ್ರದ ಸಹ ನಿರ್ಮಾಪಕರು ಅವರಿಗೆ ವಿಷಯ ತಿಳಿಸಿದೆ. ಯಾಕಂದ್ರೆ ನವೆಂಬರ್ 15ರಿಂದ ರೆಗ್ಯುಲರ್ ಆಗಿ ಶೂಟಿಂಗ್ ಶೆಡ್ಯೂಲ್ ಆಗಿತ್ತು. ನಾನು ಹೇಳಿದೆ, ಇಂತಹ ಒಂದು ವ್ಯಕ್ತಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಬಿಟ್ಟು ಬಳ್ಳಾರಿಯಲ್ಲಿ ಹೋಗಿ ಆ ಮ್ಯೂಸಿಯಂ ಇದ್ರು ಅವರಿಗೆ ಸನ್ಮಾನ ಮಾಡಬೇಕು ಅಂದೆ. ನಮ್ಮ ಪ್ರೊಡ್ಯೂಸರ್ ಅಂದ್ರು, ಸರ್ ಶೂಟಿಂಗ್ ಬೇಕಾದ 15 ದಿವಸ ನಿಧಾನ ಮಾಡಿ ಮೊದಲ ಕೆಲಸ ಮಾಡಿ ಅಂದ್ರು. ಈಗ ನವೆಂಬರ್ 14ನೇ ತಾರೀಕು ಮಕ್ಕಳ ಗುರುತಿಸೋದು ಇಲ್ಲ, ಆದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಬಹಳ ಇರುತ್ತೆ. ಇವ್ರ ಬಗ್ಗೆ ಇದೇ ಸರ್ ಹೇಳಿದ್ರಲ್ಲ, ಬಳ್ಳಾರಿಯಲ್ಲಿರ್ತಕ್ಕಂಥ ರಾಬರ್ಟ್ ಬ್ರೂಸ್ಫುಟ್ ಮ್ಯೂಸಿಯಂ ಅಲ್ಲಿ ಅದು ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಅವರ ಒಂದು ಬ್ರೈನ್ ಚೈಲ್ಡ್. ಅದು ಅವರೇ ಅದನ್ನ ಸ್ಥಾಪನೆ ಮಾಡಿದ್ದು. ಆ ಹೆಸರು ಯಾಕಿಟ್ರು ಅಂತ ಹೇಳಿದ್ರೆ, ಅಲ್ಲಿ 1940s ಅಲ್ಲಿ ಏನು ಒಬ್ಬ ಬ್ರಿಟಿಷ್ ಆರ್ಕಿಯಾಲಜಿಸ್ಟ್ ರಾಬರ್ಟ್ ಬ್ರೂಸ್ಫುಟ್ ಅನ್ನೋ ವ್ಯಕ್ತಿ ಅವರು 40 ವರ್ಷಗಳ ಕಾಲ ಅಲ್ಲಿನ ಗುಡ್ಡ ಬೆಟ್ಟಗಳಲ್ಲಿ ಓಡಾಡಿ, ಆ ಸಂಗನಕಲ್ಲು, ಎಸ್ಪೆಷಲಿ ಸಂಗನಕಲ್ಲು ಗುಡ್ಡಗಳಲ್ಲಿ ಓಡಾಡಿ, ಇಲ್ಲಿ ಸುಮಾರು 5ರಿಂದ 15,000 ವರ್ಷಗಳ ಹಿಂದೆ ಕರ್ನಾಟಕದ ಈ ನೆಲದಲ್ಲಿ ಆದಿಮಾನವರು ಓಡಾಡಿದ್ರು, ನೆಲೆಸಿದ್ರು. ಮತ್ತು ಚಿತ್ರಗಳನ್ನ ಬಂಡೆಗಳ ಮೇಲೆ, ನೀವು ಸಂಗನಕಲ್ಲಲ್ಲಿ ನೋಡಿದ್ರೆ ಬಂಡೆಗಳ ಮೇಲೆ ಚಿತ್ರಿಕೆಗಳನ್ನ 4,000 ವರ್ಷಗಳ ಹಿಂದೆ ಆ ಬಂಡೆಗಳನ್ನ ಚಿತ್ರಿಸಿದ್ದು. ಇದೆಲ್ಲದೂ ಕೂಡ ನಮ್ಮ ಕನ್ನಡ ನಾಡಿನ ಒಂದು ಸಂಸ್ಕೃತಿಯ ಮೂಲ. ವಿಶೇಷ ಅಂತ ಹೇಳಿದ್ರೆ, ನಾವು ಇತಿಹಾಸವನ್ನ ಲಿಖಿತ ದಾಖಲೆಗಳ ಮೂಲಕ ಹುಡುಕ್ತೀವಿ, ಆದ್ರೆ ಕನ್ನಡ ನಾಡಿನ ಸಂಸ್ಕೃತಿಯ ಮೂಲ ನಮಗ್ ಸಿಗುವಂಥದ್ದು ಈ ಬಳ್ಳಾರಿಯ ರಾಬರ್ಟ್ ಇದರಲ್ಲಿ. ಅದೇ ಗುಡ್ಡದಲ್ಲಿ ಸಂಗೀತದ ಮೂಲ ಕೂಡ ಅಲ್ಲಿ 7 ಸ್ವರಗಳನ್ನ ಬರ್ತಾ ಇರ್ತಕ್ಕಂತಂದ್ರೆ 5,000 ವರ್ಷಗಳ ಹಿಂದೆ ಆದಿಮಾನವರು ಆ ಕಲ್ಲುಗಳಲ್ಲಿ ಸಪ್ತ ಸ್ವರಗಳನ್ನು ನುಡಿಸ್ತಾ ಇದ್ದಂತಹ ಒಂದು ದಾಖಲೆ ಇನ್ನೂ ಆ ಗುಡ್ಡ ಬೆಟ್ಟದ ಮೇಲಿದೆ. ಇದನ್ನೆಲ್ಲ ಸಂಶೋಧನೆ ಮಾಡಿ ಆ ವ್ಯಕ್ತಿ ಮಾಡಿದಂತಹ ಕೆಲಸವನ್ನ ಸಮರ್ಥವಾಗಿ ಮುಂದುವರಿಸ್ಕೊಂಡ್ಬಂದು ಮತ್ತೆ ಅದನ್ನ ವರ್ಲ್ಡ್ ಲೆವೆಲ್ಗೆ, ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಮ್ಯೂಸಿಯಂ ಅನ್ನ ಕಟ್ಟಿದಂತಹ ಕೀರ್ತಿ ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಅವರು. ನೀವೆಲ್ಲರೂ ಕೂಡ, ನೀವೆಲ್ಲ ಅಂತಲ್ಲ, ಬಹುಶಃ ಕರ್ನಾಟಕದಲ್ಲಿ ಈ ರೀತಿ ಆಸಕ್ತಿ ಇರುವಂತಹ, ನಮ್ಮ ಇತಿಹಾಸದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಆಸಕ್ತಿ ಇರುವಂತಹ ಪ್ರತಿಯೊಬ್ಬರೂ ಕೂಡ ಜೀವಮಾನದಲ್ಲಿ ಒಂದು ಸಲ ನೋಡಬೇಕಾದಂತಹ ಒಂದು ವರ್ಲ್ಡ್ ಕ್ಲಾಸ್ ಮ್ಯೂಸಿಯಂ ಅನ್ನ ಅವರು, ಪ್ರಿಹಿಸ್ಟರಿ ಮ್ಯೂಸಿಯಂ ಅನ್ನ ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಅವರು ತಮ್ಮ ಸ್ನೇಹಿತರ ಜೊತೆಗೂಡಿ ಕಟ್ಟಿದ್ದಾರೆ. ಮತ್ತು ಆ ಕಟ್ಟೋದು ಅಷ್ಟು ಸುಲಭ ಇರಲಿಲ್ಲ. ಯಾಕಂತ ಹೇಳಿದ್ರೆ, ಮತ್ತೆ ಈ ಗುಡ್ಡ ಬೆಟ್ಟಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಈ ಗಣಿಗಾರಿಕೆಯಿಂದಾಗಿ ಅಳಿಸಿ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಬಹುಶಃ ಇವರೆಲ್ಲ ಹೋಗಲು ಇಂಟರ್ವ್ಯೂನ್ ಆಗದೆ ಇದ್ದಿದ್ರೆ ಈಗ ಆ ಗುಡ್ಡಗಳು ಕೂಡ ಸಂಪೂರ್ಣ ಗಣಿಗಾರಿಕೆಯಲ್ಲಿ ಅದಿರುಗಳು ಅಗಿತಾ ಇತ್ತು. ಅಂಥದನ್ನ ಸರ್ಕಾರದ ಗಮನಕ್ಕೆ ತಂದು ಅಲ್ಲಿನ ಜಿಲ್ಲಾಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಇವರು ಕಟ್ಟಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಯಾಕೆ ಅವರು ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತಿನ ಹಲವಾರು ಸಮಸ್ಯೆಗಳು, ಸಮಕಾಲೀನ ನಮ್ಮ ಸಮಾಜದ ಹಲವಾರು ಸಮಸ್ಯೆಗಳಿಗೆ ಬಹುಶಃ ನಮ್ಮ ಇತಿಹಾಸದಲ್ಲಿ ಉತ್ತರವನ್ನ ಇವರು ಕಂಡುಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಹೇಳ್ತಾರೆ, ನಾವು ಇಷ್ಟೆಲ್ಲ ಭಿನ್ನ ಭೇದಗಳನ್ನ ಮಾಡ್ತಾ ಹೋಗ್ತೀವಿ ಸಮಾಜದಲ್ಲಿ, ಆದ್ರೆ ನಮಗೆ ಪ್ರೀ ಹಿಸ್ಟರಿಯಲ್ಲಿ ಹೋಗ್ಬಿಟ್ರೆ ಇಡೀ ಜಗತ್ತಿನ ಮನುಷ್ಯರೆಲ್ಲ ಒಂದೇ ಅನ್ನೋದನ್ನ ಇವತ್ತು ಪ್ರೂವ್ ಆಗಿರುವಂತದ್ದು. ಎಲ್ಲರೂ ಒಂದೇ ಸ್ಟಾಕ್ ಇಂದ ಬಂದಂತವ್ರು ಅಂತ ಹೇಳಿ. ಸೊ ಅದಕ್ಕೆ ನಮ್ಮ ಇತಿಹಾಸನೇ, ಪೂರ್ವ ಇತಿಹಾಸನೇ ಒಂದು ದಾಖಲೆ. ಹಾಗಾಗಿ ಈ ರೀತಿಯ ಒಂದು ಬರೀ ಕರ್ನಾಟಕ ಮಾತ್ರ ಅಲ್ಲ, ಇವರು ಇತ್ತೀಚೆಗೆ ಆಂಧ್ರದಲ್ಲಿ ಕರ್ನೂಲ್ ಜಿಲ್ಲೆಯಲ್ಲಿ ಇರತಕ್ಕಂತಹ ಬಿಲ್ಲಸರ್ಗಂ ಕೇವ್ಸ್ ಅಂತ ಅಲ್ಲಿ ಅವರು ಮಾತಾಡಿದ್ರಲ್ಲ, ಅಲ್ಲೂ ಕೂಡ ಸಂಶೋಧನೆ ಮಾಡಿದ್ದಾರೆ. ಬಿಲ್ಲಸರ್ಗಂ. ಆಮೇಲೆ ಮಧ್ಯಪ್ರದೇಶದಲ್ಲಿ 50,000 ವರ್ಷಗಳ ಹಿಂದೆ ಜನರು ಓಡಾಡಿದಂತ ಭೀಮ್ ಬೆಟ್ಕ ಅಂತ ಒಂದು ಕೇವ್ಸ್ ಇದೆ. ಭೀಮ್ ಬೆಟ್ಕ
ಅಲ್ಲೂ ಕೂಡ ಪ್ರೊಫೆಸರ್ ರವಿಕೋರಿ ಶೆಟ್ಟರ್ ಅವರು ಬಹಳ ಒಂದು ಮೇಜರ್ ಸಂಶೋಧನೆಯನ್ನ ನಡೆಸಿದ್ದಾರೆ. ಹೀಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದವರಿಗೆ ಎಷ್ಟು ಜನ ಅವ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತಿಹಾಸವನ್ನ ಓದುವಂತ ಪ್ರತಿಯೊಬ್ಬರಿಗೂ ಕೂಡ ಪ್ರೊಫೆಸರ್ ರವಿಕೋರಿ ಶೆಟ್ಟರ್ ಅವರ ಹೆಸರು ಗೊತ್ತಿರುತ್ತೆ. ನೀವು ಯಾವುದೇ ಇಂಟರ್ನ್ಯಾಷನಲ್ ಪೇಪರ್ ಅನ್ನ ಒಂದು ಹಿಸ್ಟ್ರಿ ಪೇಪರ್ ಓದಿದ್ರಿ ಅಂತ ಹೇಳಿದ್ರೆ ಅಲ್ಲಿ ರವಿಕೋರಿ ಶೆಟ್ಟರ್ ಅವರ ಒಂದು ರೆಫರೆನ್ಸ್ ಸಿಕ್ಕೇ ಸಿಗುತ್ತೆ. ಅಷ್ಟು ದೊಡ್ಡ ವ್ಯಕ್ತಿ. ಅದೇ ದುರದೃಷ್ಟವಶಾತ್ ಅಂತವರು ನಮ್ಮ ಸಮಾಜದಲ್ಲಿ ಹೆಚ್ಚು ಬೆಳಕಿಗೆ ಬರದೇ ಇರುವಂತ ಇಂಥವ್ರನ್ನ ಗಣೇಶ್ ದೇವಿಯವರು ಟ್ರಾನ್ಸ್ಫಾರ್ಮರ್ಸ್ ಅಂತ ಕರೀತಾರೆ. ಅಂದ್ರೆ ಇವರು ಮಾಡುವ